ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಡಿಸೆಂಬರ್ 27ಕ್ಕೆ ದಾಳಿಂಬೆ ಬೆಳೆಗಾರರಿಗಾಗಿ ರಾಜ್ಯ ಮಟ್ಟದ ತಾಂತ್ರಿಕ ಸಭೆ. ಪಂಪ್ಸೆಟ್ಗಳಿಗೆ ಹಗಲಲ್ಲೂ ಸಹ ವಿದ್ಯುತ್ ಪೂರೈಸಬೇಕು ಎಂದು ತಾಕೀತು ಮಾಡಿದ ಸಚಿವ ಸಂತೋಷ್ ಲಾಡ್. ಕಡಿಮೆ ಆದ ಸಕ್ಕರೆ ಉತ್ಪಾದನೆ, ಪ್ರತಿಕೂಲ ಹವಾಮಾನವನ್ನು ದೂರುತ್ತಿರುವ ರೈತರು. ಸರಿಯಾದ ಬೆಲೆ ಸಿಗದ ಕಾರಣ ಈರುಳ್ಳಿ ಹರಾಜನ್ನು ನಿಲ್ಲಿಸಿದ ರೈತರು. 24 ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ನೀಡಿ ರೈತರಿಂದ ಖರೀದಿಸಲಿರುವ ಹರಿಯಾಣ. ರೈತರಿಗೆ ತಗುಲುವ ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡುವ ಬಗ್ಗೆ ಯೋಚನೆ ನಡೆಸಲಾಗುತ್ತಿದೆ ಎಂದ ಕೃಷಿ ಸಚಿವರು. ಇದೀಗ ವಾರ್ತೆಗಳ ವಿವರ. ಡಿಸೆಂಬರ್ 27ಕ್ಕೆ ದಾಳಿಂಬೆ ಬೆಳೆಗಾರರಿಗಾಗಿ ರಾಜ್ಯ ಮಟ್ಟದ ತಾಂತ್ರಿಕ ಸಭೆ. ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇಫ್ಕೋ ಮತ್ತು ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್ ಅವರ ಸಂಯುಕ್ತಾಶ್ರಯದಲ್ಲಿ ದಾಳಿಂಬೆ ಬೆಳೆಗಾರರಿಗಾಗಿ ಡಿಸೆಂಬರ್ 27 ಶುಕ್ರವಾರದಂದು ಚಿಕ್ಕಬಳ್ಳಾಪುರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ರಾಜ್ಯ ಮಟ್ಟದ ತಾಂತ್ರಿಕ ಸಭೆಯನ್ನು ಆಯೋಜಿಸಲಾಗಿದೆ. ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಜ್ಯೋತ್ಸ್ನಾ ಶರ್ಮಾ, ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಮಂಜುನಾಥ್ ಎನ್ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಜಿ ಅವರಿಂದ ತಾಂತ್ರಿಕ ಉಪನ್ಯಾಸ ಇರಲಿದೆ. ಕಾರ್ಯಕ್ರಮದ ಕೊನೆಗೆ ಪ್ರಶ್ನೋತ್ತರಕ್ಕೂ ಸಹ ಅವಕಾಶ ಕಲ್ಪಿಸಲಾಗಿದೆ. ನೋಂದಣಿ ಉಚಿತ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಈ ತಾಂತ್ರಿಕ ಸಭೆಯ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಕೋರಿಕೊಳ್ಳಲಾಗಿದೆ. ಪಂಪ್ಸೆಟ್ಗಳಿಗೆ ಹಗಲಲ್ಲೂ ಸಹ ವಿದ್ಯುತ್ ಪೂರೈಸಬೇಕು ಎಂದು ತಾಕೀತು ಮಾಡಿದ ಸಚಿವ ಸಂತೋಷ್ ಲಾಡ್. ರೈತರ ಪಂಪ್ಸೆಟ್ಗಳಿಗೆ ಸರ್ಕಾರ ನಿಯಮಾನುಸಾರ ವಿದ್ಯುತ್ ಪೂರೈಸಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೆಸ್ಕಾಂ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ರೈತರಿಗೆ ಒಂದು ವಾರ ಹಗಲಲ್ಲಿ, ಮತ್ತೊಂದು ವಾರ ರಾತ್ರಿ ವಿದ್ಯುತ್ ನೀಡಬೇಕು. ಆದರೆ ಹೆಸ್ಕಾಂ ಅಧಿಕಾರಿಗಳು ಮನಬಂದಂತೆ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಕೊಡುತ್ತಿದ್ದಾರೆ. ಇದರಿಂದ ರೈತರಿಗೆ ಬಹಳ ತೊಂದರೆಯಾಗುತ್ತಿದೆ. ರಾಜ್ಯದಾದ್ಯಂತ ರೈತರು ಈ ಸಮಸ್ಯೆಯ ಬಗ್ಗೆ ತಮ್ಮ ಮನವಿಯನ್ನು ಹೆಸ್ಕಾಂ ಅಧಿಕಾರಿಗಳು ಕೇಳಿಸಿಕೊಳ್ಳುತ್ತಿಲ್ಲ ಎಂದು ಸರ್ಕಾರದ ಗಮನಕ್ಕೆ ತಂದಿದ್ದರು. ರೈತರ ಅಹವಾಲನ್ನು ಕೇಳಿಸಿಕೊಂಡು ಕಾರ್ಮಿಕ ಸಚಿವರು ನಿಯಮದ ಪ್ರಕಾರ ವಿದ್ಯುತ್ ನೀಡಿ ಎಂದು ತಾಕೀತು ಮಾಡಿದ್ದಾರೆ. ಇನ್ನಾದರೂ ರೈತರ ಪಂಪ್ಸೆಟ್ಗಳಿಗೆ ಹಗಲಲ್ಲಿ ವಿದ್ಯುತ್ ದೊರೆಯಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿಯನ್ನು ಇನ್ನಷ್ಟು ಹೆಚ್ಚಿಸುವ ಅಗತ್ಯ ಇದೆ. ಸಿರಾಜ್ ಹುಸೈನ್. ಸರ್ಕಾರ 2024-25ನೇ ಹಣಕಾಸು ವರ್ಷದ ಬಜೆಟಿನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 11 ಲಕ್ಷ ಕೋಟಿ ರೂಪಾಯಿಯನ್ನು ಕಾಯ್ದಿರಿಸಿತ್ತು. ಇದರಲ್ಲಿ ಕೃಷಿಗೆ ಎಷ್ಟು ಹಣ ಮೀಸಲಿಡಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ಮಂಡಿಸಲಿರುವ ಬಜೆಟ್ನಲ್ಲಿ ಕೃಷಿಗಾಗಿ ಇಂತಿಷ್ಟು ಹಣ ಎಂದು ತೆಗೆದಿರಿಸುವಾಗ ಕೃಷಿ ಮೂಲಸೌಕರ್ಯಕ್ಕಾಗಿ ಸಹ ಸರ್ಕಾರ ಬಂಡವಾಳ ಹೂಡಬೇಕು ಎಂದು ಮಾಜಿ ಕೃಷಿ ಕಾರ್ಯದರ್ಶಿಯಾಗಿರುವ ಸಿರಾಜ್ ಹುಸೈನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರೈತರಿಗೆ ಕೃಷಿಗೆ ಬೇಕಾಗಿರುವ ಮೂಲಸೌಕರ್ಯಗಳಿಗೆ ಖಾಸಗಿ ಕಂಪನಿಗಳಿಂದ ಬಂಡವಾಳ ಹೂಡಿಸುವ ಬದಲು ಸರ್ಕಾರವೇ ಉತ್ತಮ ಗುಣಮಟ್ಟದ ಸೌಕರ್ಯಗಳು ರೈತರಿಗೆ ದೊರೆಯುವಂತೆ ಮಾಡಿದರೆ ಕೃಷಿಯಲ್ಲೇ ಮುನ್ನಡೆಯಲು ಸಾಧ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಡಿಮೆ ಆದ ಸಕ್ಕರೆ ಉತ್ಪಾದನೆ, ಪ್ರತಿಕೂಲ ಹವಾಮಾನವನ್ನು ದೂರುತ್ತಿರುವ ರೈತರು. ಕಳೆದ 8 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಸಕ್ಕರೆಯ ಉತ್ಪಾದನೆ ಬೇಡಿಕೆಗಿಂತ ಕಡಿಮೆ ಇರಲಿದೆ ಎಂದು ವರದಿಗಳು ತಿಳಿಸಿವೆ. ಹಿಂದಿನ ವರ್ಷ ಭಾರತದಲ್ಲಿ ಒಟ್ಟಾರೆ 32 ಮಿಲಿಯನ್ ಟನ್ ಸಕ್ಕರೆ ಉತ್ಪಾದನೆಯಾಗಿತ್ತು. ಆದರೆ ಈ ವರ್ಷ ಕೇವಲ 27 ಮಿಲಿಯನ್ ಟನ್ ಇರಲಿದೆ. ಭಾರತದಲ್ಲಿ ಸರಾಸರಿ ಒಂದು ವರ್ಷ 29 ಮಿಲಿಯನ್ ಟನ್ ಸಕ್ಕರೆಯನ್ನು ಸೇವಿಸಲಾಗುತ್ತಿದೆ. ಅಂದರೆ ಈ ಬಾರಿ ಬೇಡಿಕೆಗಿಂತ ಕಡಿಮೆ ಸಕ್ಕರೆ ಉತ್ಪಾದನೆ ಆಗಲಿದೆ. ದೇಶದ 80% ಕಬ್ಬು ಬೆಳೆಯುವ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕಬ್ಬಿನ ಇಳುವರಿ ಕಡಿಮೆಯಾಗಿದ್ದೇ ಸಕ್ಕರೆ ಉತ್ಪಾದನೆ ಕುಂಠಿತವಾಗಲು ಕಾರಣ. ಪ್ರತಿಕೂಲ ಹವಾಮಾನದ ಕಾರಣ ಈ ರಾಜ್ಯಗಳಲ್ಲಿ ಬೇಸಿಗೆಯಲ್ಲಿ ಅತಿ ಹೆಚ್ಚು ಬಿಸಿಲು ಮತ್ತು ಮಳೆಗಾಲದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿಗೆ ಮಳೆಯಾಗಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಬೇಸಿಗೆಯ ಬಿಸಿಲು ಹೆಚ್ಚಿರುವುದು ಕಬ್ಬಿನ ಬೆಳವಣಿಗೆಯ ಮೇಲೆ ಹೊಡೆತ ನೀಡಿದರೆ, ಉತ್ತರ ಪ್ರದೇಶದಲ್ಲಿ ಕಬ್ಬಿಗೆ ಕೆಂಪು ಕಾಂಡ ಕೊಳೆ ರೋಗ ವಿಪರೀತವಾಗಿ ಬಾಧಿಸಿ ರೈತರಿಗೆ ತೊಂದರೆಯಾಗಿದೆ. ಒಟ್ಟಾರೆಯಾಗಿ ಸಕ್ಕರೆ ಕಾರ್ಖಾನೆಗೆ ಬರುವ ಕಬ್ಬಿನ ಪ್ರಮಾಣ ಕಡಿಮೆಯಾಗಿ ಸಕ್ಕರೆಯ ಉತ್ಪಾದನೆ ಕುಸಿದಿದೆ. ಹಿಂದಿನ ವರ್ಷ ತಯಾರಕರ ಬಳಿ ಸಕ್ಕರೆ ಗೋದಾಮು ಇದ್ದರೂ ಸಹ ಸರ್ಕಾರ ರಫ್ತಿಗೆ ಅವಕಾಶ ನೀಡಿರಲಿಲ್ಲ. ಈ ವರ್ಷ ಸಕ್ಕರೆ ಉತ್ಪಾದನೆ ಕುಸಿದಿರುವಾಗ ಸರ್ಕಾರ ರಫ್ತಿನ ನಿಷೇಧವನ್ನು ತೆರೆಯುವ ಸಾಧ್ಯತೆ ಇಲ್ಲ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್.
ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ, ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ, ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಗಿಡಮೂಲಿಕ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿಯಾದ ಬೆಲೆ ಸಿಗದ ಕಾರಣ ಈರುಳ್ಳಿಯ ಹರಾಜನ್ನು ನಿಲ್ಲಿಸಿದ ರೈತರು. ದೇಶದ ಅತಿದೊಡ್ಡ ಈರುಳ್ಳಿ ಮಾರುಕಟ್ಟೆಯಲ್ಲಿ ಸೋಮವಾರ ರೈತರು ಮತ್ತು ಮಾರುಕಟ್ಟೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ಕೆಲ ಸಮಯಗಳ ಕಾಲ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿತ್ತು. ಬೇಕಂತಲೇ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಈರುಳ್ಳಿ ಹರಾಜನ್ನು ಕೂಗುತ್ತಿದ್ದಾರೆ ಎಂದು ಆಕ್ರೋಶಗೊಂಡ ರೈತರು ಕೆಲ ಗಂಟೆಗಳ ತನಕ ಹರಾಜನ್ನು ನಿಲ್ಲಿಸಿದ್ದರು. ಮಹಾರಾಷ್ಟ್ರದ ಲಸಲ್ಗಾಂವ್ ಮಾರುಕಟ್ಟೆಯ ಹಿಂದಿನ ದಿನ ಈರುಳ್ಳಿ ಧಾರಣೆ ಕ್ವಿಂಟಲ್ಗೆ 1000 ರೂಪಾಯಿಯಿಂದ 3252 ರೂಪಾಯಿ ಇತ್ತು. ದಿನದ ಆರಂಭದಲ್ಲಿ ಉತ್ತಮ ಗುಣಮಟ್ಟದ ಈರುಳ್ಳಿಗೆ ಕ್ವಿಂಟಲ್ಗೆ 2900 ರೂಪಾಯಿ ಕೂಗುತ್ತಿದ್ದ ದಲ್ಲಾಳಿಗಳು ಏಕದಮ್ ಬೆಲೆಯನ್ನು 1500ರಿಂದ 1200ಕ್ಕೆ ಇಳಿಸಿದರು. ಯಾವಾಗ ಕ್ವಿಂಟಲ್ ಈರುಳ್ಳಿಯ ಧಾರಣೆ 800 ರೂಪಾಯಿಗೆಲ್ಲ ಇಳಿಯಿತೋ ಆಗ ರೈತರು ಆಕ್ರೋಶಗೊಂಡು ಪ್ರತಿಭಟನೆಗೆ ಇಳಿದರು. ಇದರಿಂದ ಕೆಲ ಗಂಟೆಗಳ ತನಕ ಮಾರುಕಟ್ಟೆ ಬಂದ್ ಆಗಿತ್ತು. ಸರಿಯಾದ ಬೆಲೆಗೆ ಹರಾಜು ಕೂಗುತ್ತೇವೆ ಎಂದು ಮಧ್ಯವರ್ತಿಗಳು ಆಶ್ವಾಸನೆ ನೀಡಿದ ನಂತರ ಮತ್ತೆ ಹರಾಜು ಪ್ರಕ್ರಿಯೆ ಆರಂಭವಾಗಿ ಮಾರುಕಟ್ಟೆ ಮುಚ್ಚುವ ಸಮಯಕ್ಕೆಲ್ಲ ಸರಾಸರಿ ಈರುಳ್ಳಿ ದರ ಕ್ವಿಂಟಲ್ಗೆ 1950ರಿಂದ 2801 ರೂಪಾಯಿ ಇತ್ತು. ನಾಸಿಕ್ ಜಿಲ್ಲೆಯ ಸುತ್ತಮುತ್ತಲಿನಿಂದ ಈರುಳ್ಳಿ ಬೆಳೆ ಒಮ್ಮೆಲೆ ಮಾರುಕಟ್ಟೆಗೆ ಬರಲು ಆರಂಭವಾಗಿದ್ದು ಬೆಲೆ ಇಳಿಯಲು ಕಾರಣ ಎನ್ನಲಾಗಿದೆ. ಈ ವರ್ಷ ಅಕಾಲಿಕ ಮಳೆಯಿಂದ ಮೊದಲೇ ಅರ್ಧದಷ್ಟು ಬೆಳೆ ಕಳೆದುಕೊಂಡಿರುವ ರೈತರಿಗೆ ಈಗ ಕುಸಿಯುತ್ತಿರುವ ಬೆಲೆ ಚಿಂತೆಯನ್ನುಂಟು ಮಾಡಿದೆ. ಅದಲ್ಲದೆ ಕೇಂದ್ರ ಸರ್ಕಾರ ಸಹ ಈ ಸಮಯದಲ್ಲೇ ಈರುಳ್ಳಿಯ ರಫ್ತಿನ ಮೇಲೆ 20% ಸುಂಕವನ್ನು ವಿಧಿಸಿದೆ. ಇದರಿಂದಾಗಿ ಯಾವತ್ತೂ ಸಹ ಉತ್ತಮ ಬೇಡಿಕೆ ಇರುತ್ತಿದ್ದ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಮಾರುಕಟ್ಟೆಯಲ್ಲೂ ಸಹ ಭಾರತದ ಈರುಳ್ಳಿಯನ್ನು ಕೇಳುವವರಿಲ್ಲದಂತಾಗಿದೆ. ಕೇಂದ್ರ ಸರ್ಕಾರ ಈ ಕೂಡಲೇ ರಫ್ತು ಸುಂಕವನ್ನು ತೆಗೆದುಹಾಕಬೇಕು ಮತ್ತು ಬೆಲೆ ಇದೇ ರೀತಿ ಕಡಿಮೆ ಆಗುತ್ತಲೇ ಸಾಗಿದರೆ 1200ರಿಂದ 1400 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ರೂಪದಲ್ಲಿ ನೀಡಬೇಕು ಎಂದು ರೈತರು ಸರ್ಕಾರವನ್ನು ಕೋರಿದ್ದಾರೆ. 24 ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ನೀಡಿ ರೈತರಿಂದ ಖರೀದಿಸಲಿರುವ ಹರಿಯಾಣ. ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿದ ಎಲ್ಲ 24 ಬೆಳೆಗಳನ್ನು ಸಹ ಸರ್ಕಾರವೇ ಖರೀದಿಸಲಿದೆ ಎಂದು ಚಳಿಗಾಲದ ಅಧಿವೇಶನದಲ್ಲಿ ತಿಳಿಸಿದ್ದರು. ಕೇಂದ್ರದ ಆದೇಶದಂತೆ ಇದೀಗ ಹರಿಯಾಣ ಸರ್ಕಾರ ಎಲ್ಲ 24 ಬೆಳೆಗಳನ್ನು ಸಹ ರೈತರಿಂದ ಖರೀದಿಸಲಿದ್ದು ಈ ರೀತಿ ಮಾಡಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ರೈತರ ದಿನದ ಅಂಗವಾಗಿ ದೆಹಲಿಯ ಕಿಸಾನ್ ಭವನ್ನಲ್ಲಿ ನಡೆದ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಹರಿಯಾಣದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶ್ಯಾಮ್ ಸಿಂಗ್ ರಾಣಾ ಅವರು, ಈಗಾಗಲೇ ನಾವು ಭತ್ತ, ಬಾಜ್ರಾ, ಗೋಧಿ, ಸಾಸಿವೆ, ಕಬ್ಬು, ಸೂರ್ಯಕಾಂತಿ ಮತ್ತು ಶೇಂಗಾವನ್ನು ಖರೀದಿಸುತ್ತಿದ್ದೇವೆ. ಇನ್ನು ಮುಂದೆ ರಾಗಿ, ಸೋಯಾಬೀನ್, ಎಳ್ಳು, ಹುಚ್ಚೆಳ್ಳು, ಬಾರ್ಲಿ, ಜೋಳ, ಮೆಕ್ಕೆಜೋಳ, ಸೆಣಬು, ಹೆಸರುಬೇಳೆ, ಉದ್ದು, ಕಡಲೆ ಮತ್ತು ಕೊಬ್ಬರಿಯನ್ನು ಸಹ ಖರೀದಿಸಲಿದ್ದೇವೆ ಎಂದರು. ರೈತರಿಗೆ ತಗಲುವ ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡುವ ಬಗ್ಗೆ ಯೋಚನೆ ನಡೆಸಲಾಗುತ್ತಿದೆ ಎಂದ ಕೃಷಿ ಸಚಿವರು. ರೈತರಿಗೆ ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ತಮ್ಮದೇ ರಾಜ್ಯದ ಮುಖ್ಯ ಮಾರುಕಟ್ಟೆಗೋ ಅಥವಾ ದೂರದ ಪರ ರಾಜ್ಯದ ಮಾರುಕಟ್ಟೆಗೆ ಒಯ್ಯಲು ಬಹಳಷ್ಟು ಸಾರಿ ಬೇಸಾಯದ ಖರ್ಚಿಗಿಂತ ಹೆಚ್ಚು ವೆಚ್ಚ ತಗಲುತ್ತಿದೆ. ಇದರಿಂದ ರೈತರು ತಮಗೆ ಹತ್ತಿರ ಇರುವ ಕೃಷಿ ಮಾರುಕಟ್ಟೆಗೆ ಹೋಗಿ ಕೇಳಿದಷ್ಟು ಬೆಲೆಗೆ ಕೊಟ್ಟು ಬರುತ್ತಿದ್ದಾರೆ. ಅಕಸ್ಮಾತ್ ರೈತರು ತಮ್ಮ ಉತ್ಪನ್ನವನ್ನು ತಮಗೆ ಬೇಕಾದ ಮಾರುಕಟ್ಟೆಗೆ ಸಾಗಿಸುವಂತಾದರೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಕೇಂದ್ರ ಸರ್ಕಾರ ಸಹ ಈ ಸಾಧ್ಯತೆಯ ಬಗ್ಗೆ ಯೋಚಿಸುತ್ತಿದ್ದು ಅತಿ ಶೀಘ್ರದಲ್ಲಿ ರೈತರಿಗೆ ತಗಲುವ ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡಲು ನೂತನ ಯೋಜನೆಗಳನ್ನು ನಾವು ರೂಪಿಸಲಿದ್ದೇವೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ.
ನಾಫೆಡ್ ಮತ್ತು NCCF-ನಂತಹ ಸಹಕಾರಿ ಸಂಸ್ಥೆಗಳು ರೈತರಿಂದ ಉತ್ಪನ್ನಗಳನ್ನು ಖರೀದಿಸಿ ಬೇರೆ ರಾಜ್ಯದ ಮಾರುಕಟ್ಟೆಗೂ ಸಹ ಕಳಿಸುವಂತಹ ಅಥವಾ ರೈತರೇ ಆಯಾ ಬೆಳೆಗಳ ನಿರ್ದಿಷ್ಟ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿ ಅದರ ಮೂಲಕ ಬೃಹತ್ ಸರಕನ್ನು ದೊಡ್ಡ ದೊಡ್ಡ ಮಾರುಕಟ್ಟೆಗೆ ಸಾಗಿಸುವಂತಹ ಮಾದರಿಗಳನ್ನು ಅಳವಡಿಸಲು ಸರ್ಕಾರ ಯೋಚಿಸುತ್ತಿದೆ ಎನ್ನಲಾಗಿದೆ. ಅದಲ್ಲದೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಶೀತಲೀಕರಣ ಘಟಕಗಳನ್ನು ಉಗ್ರಾಣವನ್ನು ತೆರೆಯಲು ಸಹ ಸರ್ಕಾರ ನಿರ್ಧರಿಸಿದೆ ಎಂದು ಸಚಿವರು ತಿಳಿಸಿದರು. ಪ್ರಾಜೆಕ್ಟ್ ಸಮಾಧಾನ್ ಅಡಿಯಲ್ಲಿ 5 ಕೋಟಿ ರೂಪಾಯಿ ಆದಾಯ ಗಳಿಸುತ್ತಿರುವ 5 ರೈತ ಉತ್ಪಾದಕ ಕಂಪನಿಗಳು. ಹಿಂದೂಸ್ತಾನ್ ಜಿಂಕ್ ಕಂಪನಿಯವರು ಆರಂಭಿಸಿದ ಪ್ರಾಜೆಕ್ಟ್ ಸಮಾಧಾನ್ನ ಲಾಭವನ್ನು ಪಡೆದುಕೊಂಡ 5 ರೈತ ಉತ್ಪಾದಕ ಕಂಪನಿಗಳು ಒಟ್ಟಾರೆ ಸುಮಾರು 5 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ಕಂಪನಿ ವರದಿ ಮಾಡಿದೆ. ಪ್ರಾಜೆಕ್ಟ್ ಸಮಾಧಾನ್ ಅಡಿಯಲ್ಲಿ ರೈತರಿಗೆ ಆಧುನಿಕ ತಾಂತ್ರಿಕತೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಅಗ್ಗದ ಬೆಲೆಗೆ ಕೃಷಿ ಒಳಸೂರಿಗಳನ್ನು ನೀಡುವುದೊಂದೇ ಅಲ್ಲದೆ ಸಣ್ಣ ಅಥವಾ ಬೃಹತ್ ಕೃಷಿ ಯಂತ್ರವನ್ನು ಖರೀದಿಸುವಾಗ ಸಬ್ಸಿಡಿ ಮತ್ತು ಸಾಲಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆ ಸಹ ಮಾಹಿತಿಯನ್ನು ನೀಡಲಾಗುತ್ತದೆ. ರೈತರನ್ನು ಒಗ್ಗಟ್ಟಾಗಿಸಿ ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪಿಸಿ ತಾವು ಬೆಳೆದ ಬೆಳೆಯನ್ನು ತಾವೇ ಮಾರಲು ಈ ಯೋಜನೆ ಪ್ರೇರೇಪಿಸುತ್ತದೆ. ಸುಮಾರು 30,000 ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದು ಒಟ್ಟಾರೆ 5 ರೈತ ಉತ್ಪಾದಕ ಕಂಪನಿಗಳು ಈ ಹಣಕಾಸು ವರ್ಷದಲ್ಲಿ ಸುಮಾರು 5 ಕೋಟಿ ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.